ಬೇಸಿಗೆ ಕಾಲದಲ್ಲಿ ದೇಹಕ್ಕೆ ತುಂಬಾ ತಂಪು ಕೊಡುವಂತಹ ಈ ಜ್ಯೂಸನ್ನ ನೀವು ಒಂದ್ಸಲ ಮಾಡಿಕೊಂಡು ಟ್ರೈ ಮಾಡಬೇಕು. ಡೈಲಿ ಒಂದು ಗ್ಲಾಸು ಟೀ ಕಾಫಿ ಬದಲು ಇದನ್ನು ಕುಡಿಯೋದ್ರಿಂದ ದೇಹ ಕೂಡ ತಂಪಾಗುತ್ತೆ, ಕಣ್ಣಿನ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು. ಈ ರೆಸಿಪಿನ ಟ್ರೈ ಮಾಡಿ ನೋಡಿ. ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ನಾನಿಲ್ಲಿ ಕ್ಯಾರೆಟನ್ನು ತೊಗೊಂಡಿದ್ದೀನಿ. 2 ಕ್ಯಾರೆಟನ್ನು ತೊಗೊಂಡಿದ್ದೀನಿ. 2 ಕ್ಯಾರೆಟ್ ತೊಗೊಳ್ಳೋದ್ರಿಂದ ನಿಮಗೆ 4ರಿಂದ 5 ಗ್ಲಾಸ್ ಆಗುವಷ್ಟು ಜ್ಯೂಸ್ ಆಗುತ್ತೆ. ಜಾಸ್ತಿ ಬೇಕು ಅಂತ ಹೇಳಿದ್ರೆ ನೀವು ಜಾಸ್ತಿ ಕ್ಯಾರೆಟನ್ನು ನೀವಿಲ್ಲಿ ಆ್ಯಡ್ ಮಾಡ್ಕೋಬೋದು. ನಾನು ಈ ಥರ ಚೆನ್ನಾಗಿ ಇದನ್ನು ತೊಳೆದ್ಬಿಟ್ಟು ಈ ಥರ ಸಿಪ್ಪೆಯನ್ನು ತೆಗೆದಿಟ್ಕೊಂಡು ಈ ಥರ ಸಣ್ಣದಾಗಿ ಕಟ್ ಮಾಡಿಟ್ಕೋತಾ ಇದ್ದೀನಿ. ಈ ಥರ ಕಟ್ ಮಾಡ್ಕೊಂಡಿರುವಂತಹ ಕ್ಯಾರೆಟನ್ನು ಇವಾಗ ನಾವು ಒಂದು ಕುಕ್ಕರನ್ನು ತಗೊಳ್ಬೇಕಾಗತ್ತೆ. ಕುಕ್ಕರ್ನಲ್ಲಿ ನೀವು ಇದನ್ನು ಬೇಯೋದಕ್ಕೆ ಹಾಕ್ಕೊಳ್ಬೇಕು. ಇದನ್ನು ನಾನು ಸೇರಿಸ್ಕೊಂಡಿದ್ದೀನಿ. ಈಗ ನಾನಿಲ್ಲಿ 10 ಬಾದಾಮಿಯನ್ನು ಮತ್ತು 5ರಿಂದ 6 ಗೋಡಂಬಿಯನ್ನು ಮತ್ತು 2 ಏಲಕ್ಕಿಯನ್ನು ಸಿಪ್ಪೆ ತೆಗೆದು ಸೇರಿಸ್ಕೊಂಡಿದ್ದೀನಿ. ಇದಕ್ಕೆ ನಾನು 1 ಗ್ಲಾಸ್ ಆಗುವಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು 2 ವಿಷಿಲ್ ಹಾಕ್ಕೊಳ್ಬೇಕಾಗತ್ತೆ. ಈಗ ನಾನಿಲ್ಲಿ ಪಕ್ಕದಲ್ಲಿ ಹಾಲನ್ನು ಕೂಡ ಕುದಿಯೋಕೆ ಇಟ್ಕೋತಾ ಇದ್ದೀನಿ. ಇಲ್ಲಿ ಅರ್ಧ ಲೀಟರ್ ಆಗುವಷ್ಟು ಹಾಲನ್ನು ನಾನಿಲ್ಲಿ ತಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ನೀವು ಸ್ವಲ್ಪ ಕುದಿಯೋಕೆ ಬಿಟ್ಟು ಸ್ವಲ್ಪ ಕಡಿಮೆ ಆಗಬೇಕು ಹಾಲು, ಅಲ್ಲಿವರೆಗೂ ಕುದಿಬೇಕಾಗತ್ತೆ. ಅಲ್ಲಿವರೆಗೂ ನಾವು ವಿಷಲ್ ಹಾಕ್ಸ್ಕೊಳ್ಳೋಣ. 2 ವಿಷಲ್ ಹಾಕಿದ್ರೆ ನಿಮಗೆ ಪೂರ್ತಿಯಾಗಿ ಇದು ಬೆಂದಿರುತ್ತೆ. ಕುಡಿಯೋದಕ್ಕೆ ತುಂಬಾ ರುಚಿಯಾಗಿರುತ್ತೆ. ಟೀ ಕಾಫಿ ಬದಲು ನೀವು ಇದನ್ನು ಕುಡಿಯೋದ್ರಿಂದ ತುಂಬಾ ದೇಹದ ಉಷ್ಣತೆಯೂ ಕಡಿಮೆ ಆಗುತ್ತೆ. ತುಂಬಾ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಈ ರೆಸಿಪಿ. ಡೈಲಿ 1 ಗ್ಲಾಸ್ನ ನೀವು ಇದನ್ನು ಕುಡಿಯೋದ್ರಿಂದ ಹೆಲ್ದಿಯಾಗಿರುತ್ತೆ. ನೋಡಿ, ಈ ಥರ ಸಿಪ್ಪೆಯನ್ನು ಬಾದಾಮಿ ಚೆನ್ನಾಗಿ ಇವಾಗ ಬೆಂದಿದೆ ಇದೆಲ್ಲ. ಇವಾಗ ಬಾದಾಮಿ ಸಿಪ್ಪೆಯನ್ನು ಕೂಡ ತೆಗೆದು ಇಟ್ಕೋಬೇಕು. ತುಂಬಾ ಈಸಿಯಾಗಿ ಬಂದುಬಿಡುತ್ತೆ ಈ ಥರ ಬೆಂದಿದ ನಂತರ. ನಾನು ಎಲ್ಲದನ್ನು ತೆಗೆದಿಟ್ಕೋತಾ ಇದ್ದೀನಿ. ಮತ್ತು ಏಲಕ್ಕಿ ಏನು ಹಾಕ್ಕೊಂಡಿದ್ದೀನಿ ಅದರದ್ದು ಸಿಪ್ಪೆ ಕೂಡ ಇದರಲ್ಲಿ ತೆಗೆದಿಟ್ಕೊಳ್ಬೇಕಾಗತ್ತೆ. 2 ಏಲಕ್ಕಿ ಹಾಕಿದ್ರೆ ಸಾಕಾಗುತ್ತೆ. ಈಗ ಚೆನ್ನಾಗಿದು ಸ್ವಲ್ಪ ಕೂಲ್ ಆದ ನಂತರ ನಾನಿಲ್ಲಿ ಮಿಕ್ಸಿನಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ನೀವು ಸ್ವಲ್ಪ ತಣ್ಣಗಾದ ನಂತರನೇ ಸೇರಿಸ್ಕೊಂಡ್ರೆ ಒಳ್ಳೆಯದು ಮಿಕ್ಸಿಗೆ ಹಾಕೋದ್ರಿಂದ. ನೋಡಿ, ಇವಾಗ ತುಂಬಾ ಕೂಲ್ ಆಗಿದೆ. ನಾನು ಇವಾಗ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಕ್ಯಾರೆಟನ್ನು ಪೂರ್ತಿಯಾಗಿ. ನೋಡಿ, ಸಿಪ್ಪೆ ಕೂಡ ಎಲ್ಲ ತೆಗೆದು ಬರುತ್ತೆ ನೀಟಾಗಿ. 5ರಿಂದ 10 ನಿಮಿಷದೊಳಗಡೆ ನೀವು ಈ ಜ್ಯೂಸನ್ನು ತಯಾರಿಸ್ಕೋಬೋದು. ತುಂಬ ರುಚಿಕರವಾಗಿ ಬರುತ್ತೆ. ಇದಕ್ಕೆ ನೀವು ಬೆಲ್ಲ ಬೇಕಂದರೆ ಬೆಲ್ಲ ಕೂಡ ಆ್ಯಡ್ ಮಾಡ್ಕೋಬೋದು. ಈಗ ನಾನು ಇದನ್ನು ಸ್ವಲ್ಪ ತಣ್ಣಗಾದ ನಂತರ ಗ್ರೈಂಡ್ ಮಾಡ್ಕೋತಾ ಇದ್ದೀನಿ. ಈಗ ಹಾಲು ಕೂಡ ಚೆನ್ನಾಗಿ ಕುದ್ದು ಸ್ವಲ್ಪ ಕಡಿಮೆ ಆಗಿದೆ. ನೋಡಿ, ಈ ಥರ. ಇವಾಗ ಇದಕ್ಕೆ ನಾನು ನಾವು ರುಬ್ಕೊಂಡಿದ್ದೀವಲ್ವ ಅದನ್ನು ಇದಕ್ಕೆ ಸೇರಿಸ್ಕೋಬೇಕಾಗತ್ತೆ. ನೋಡಿ, ಈ ಥರ ಕುದಿ ಬಂದ ನಂತರನೇ ನಾವು ಸೇರಿಸ್ಕೋಬೇಕು. ಈಗ ಪೂರ್ತಿಯಾಗಿ ನಾನು ಇದನ್ನು ಒಂದೇ ಸಲಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ಮತ್ತು ಇದು ಮಿಕ್ಸಿನಲ್ಲಿ ಸ್ವಲ್ಪ ಇರುತ್ತಲ್ವ ಅದನ್ನು ಕೂಡ ಒಂದು ಅರ್ಧ ಗ್ಲಾಸ್ ನೀರು ಹಾಕ್ಕೊಂಡ್ಬಿಟ್ಟು ಅದನ್ನು ಕೂಡ ಇದಕ್ಕೆ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಇದನ್ನು ಚೆನ್ನಾಗಿ ಕಲಸಿ ಒಂದು 2ರಿಂದ 3 ನಿಮಿಷ ಮತ್ತೆ ಇದನ್ನು ಕುದಿ ಬರಿಸ್ಬೇಕು. ನೋಡಿ, ಈ ಥರ ಕಲಿಸ್ತಾ ಇರಬೇಕಾಗತ್ತೆ. ಆವಾಗ ಚೆನ್ನಾಗಿದು ಕುದಿ ಬರುತ್ತೆ. ಯಾರಾದರೂ ನೆಂಟರು ಬರ್ತಾರೆ ಅಂದರೆ ನೀವು ಇದನ್ನು ಮಾಡಿ ಕೂಡ ಇಟ್ಕೋಬೋದು. ಫ್ರಿಜ್ಜಲ್ಲಿ ಇಡೋದ್ರಿಂದ ಇಟ್ಟು ಕೂಡ ಕುಡಿಬೋದು. ನಾನಿಲ್ಲಿ ಸಕ್ಕರೆ ಅರ್ಧ ಕಪ್ ಆಗೋಷ್ಟು ಹಾಕ್ಕೊಂಡಿದ್ದೀನಿ. ನಿಮಗೆ ಸಿಹಿ ಸ್ವಲ್ಪ ಜಾಸ್ತಿ ಬೇಕು ಅಂತ ಹೇಳಿದ್ರೆ 1 ಕಪ್ ಕೂಡ ನೀವು ಆ್ಯಡ್ ಮಾಡ್ಕೋಬೋದು. ಇಲ್ಲ ಸಕ್ಕರೆನೇ ಬೇಡ ಅಂತ ಹೇಳಿದ್ರೆ ನೀವು ಬೆಲ್ಲ ಕೂಡ ಇದಕ್ಕೆ ಆ್ಯಡ್ ಮಾಡ್ಕೋಬೋದು. ಬೆಲ್ಲನ ಆ್ಯಡ್ ಮಾಡೋರು ಗ್ಯಾಸನ್ನು ಆಫ್ ಮಾಡಿಬಿಟ್ಟು ಇದನ್ನು ಬೆಲ್ಲನ ಸೇರಿಸ್ಕೊಳ್ಳಿ. ನೋಡಿ, ಈ ಥರ ಚೆನ್ನಾಗಿ ಇವಾಗ ಸಕ್ಕರೆ ಕೂಡ ಎಲ್ಲ ಕರಗಿರುತ್ತೆ. ಈಗ ನಾನಿಲ್ಲಿ ಸಬ್ಜಾ ಸೀಡ್ಸನ್ನು ಕೂಡ ನೆನೆಸಿಟ್ಕೊಂಡಿದ್ದೆ. ಇಲ್ಲಿ ನಾನು ಒಂದು 3ರಿಂದ 4 ಟೀ ಸ್ಪೂನ್ ಆಗುವಷ್ಟು ಸಬ್ಜಾ ಸೀಡ್ಸನ್ನು ಒಂದು 15 ನಿಮಿಷದ ಮೊದಲು ನೆನೆಸಿಟ್ಕೊಂಡಿದ್ದೆ. ಇವಾಗ ನಾನಿಲ್ಲಿ ಸ್ವಲ್ಪ ಸಬ್ಜಾ ಸೀಡ್ಸನ್ನು 1ರಿಂದ 3 ಟೀ ಸ್ಪೂನ್ ಆಗುವಷ್ಟು ಸಬ್ಜಾ ಸೀಡ್ಸನ್ನು ಇದಕ್ಕೆ ನಾನು ಹಾಕ್ಕೋತಾ ಇದ್ದೀನಿ. ಕುದೀತಾ ಇರಬೇಕಾದ್ರೆ ಇದನ್ನು ಚೆನ್ನಾಗಿ ಇವಾಗ ಮತ್ತೆ ನೀವು ಇದನ್ನು ತಿರುಗಿಸ್ಕೊಬೇಕಾಗತ್ತೆ. ನೋಡಿ, ಇವಾಗ ಚೆನ್ನಾಗಿ ಇದು ತಿಕ್ಕಾಗಿ ಬರ್ತಾ ಇದೆ. ಈಗ ಎಷ್ಟು ತಿಕ್ಕಾಗಿದೆ ನೋಡಿ. ನಾನು ಫ್ರೀಝರಲ್ಲಿ ಇಟ್ಟಿದ್ದೆ. ಇವಾಗ ಕರೆಕ್ಟಾಗಿ ಬಂದಿದೆ ಇದು. ಈಗ ನೀವು ಇದನ್ನು ಸರ್ವ್ ಮಾಡ್ಬೋದು.
ಫ್ರೀಸರಲ್ಲಿ ಇಟ್ಟು ಕುಡಿಯೋದ್ರಿಂದ ಟೇಸ್ಟ್ ತುಂಬಾ ಎನ್ಹ್ಯಾನ್ಸ್ ಆಗುತ್ತೆ. ನೋಡಿ ಸಬ್ಜಾ ಸೀಡ್ಸ್ನ ಸ್ವಲ್ಪ ಉಳಿಸ್ಕೊಂಡಿದ್ವಲ್ಲ ಅದನ್ನು ಕೂಡ ಇದನ್ನು ಗ್ಲಾಸಿನ ಕೆಳಗಡೆ ಹಾಕ್ಕೊಳ್ಬೇಕಾಗತ್ತೆ. ನೋಡಿ ಈ ಥರ ಒಂದೊಂದು ಸ್ಪೂನ್ ಹಾಕ್ಕೊಳ್ಳಿ ಸಾಕು. ಬೇಕು ಅಂತ ಹೇಳಿದ್ರೆ ನೀವು ಮೇಲ್ ಕೂಡ ಆಮೇಲೆ ಆ್ಯಡ್ ಮಾಡ್ಕೋಬೋದು. ನಾನಿಲ್ಲಿ ಐಸ್ ಕ್ಯೂಬ್ಸನ್ನು ಕೂಡ ಒಂದೊಂದು ಹಾಕ್ಕೊಳ್ತಾ ಇದ್ದೀನಿ ಎಲ್ಲ ಗ್ಲಾಸ್ಗೂ. ಮತ್ತು ಪೂರ್ತಿಯಾಗಿ ಇವಾಗ ನಾನೆಲ್ಲದನ್ನು ಇದಕ್ಕೆ ಹಾಕಿಬಿಟ್ಟು ಫ್ರೀಸರಲ್ಲಿ ಇಟ್ಬಿಟ್ಟು ಇದನ್ನು ಚೆನ್ನಾಗಿ ಕುಡಿಯೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ ಈ ಥರ ಸೇರಿಸ್ಕೋಬೇಕು. ಈಸಿಯಾಗಿ ಮಾಡ್ಕೋಬೋದು. ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ಕುಡಿತಾರೆ. ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿರೋದ್ರಿಂದ ಹೆಲ್ತ್ಗೂ ಕೂಡ ತುಂಬ ಒಳ್ಳೆಯದು. ಈ ರೆಸಿಪಿನ ಒಂದು ಸಲ ಟ್ರೈ ಮಾಡಿ ನೋಡಿ. ಬೇಸಿಗೆ ಕಾಲದಲ್ಲಿ ಕುಡಿಲೇಬೇಕಾದಂತಹ ಒಂದು ರೆಸಿಪಿ ಇದು. ಟೀ ಕಾಫಿ ಬದಲು ಇದನ್ನು ಕುಡೀರಿ. ನೀವು ಡೈಲಿ 1 ಗ್ಲಾಸ್ ಕುಡಿಯೋದ್ರಿಂದ ಹೆಲ್ತ್ಗೂ ತುಂಬಾ ಬೆನಿಫಿಟ್ ಇದೆ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಫ್ರೆಂಡ್ಸ್ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.